ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಯಿಕ್ಷು. ನಿನ್ನೆ ನಾನು ನಿಮಗೆ ನಾವು ಹುಲಿಮಕ್ಕಿ ಹೋಗಿದ್ದ ವಿಡಿಯೋನ ತೋರಿಸ್ದೆ. ಈಗ ದಿಸ್ ಇಸ್ ಪಾರ್ಟ್ 2. ಅಂದರೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ ಮೇಲೆ ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ವಿ ರಿಯಲಿ ಎಂಜಾಯ್ಡ್ ಇಟ್. ಸೊ ಬಿಸಿಲಿಗೋಸ್ಕರ ವೆಯ್ಟ್ ಮಾಡ್ತಿದ್ರಿ, ಮತ್ತು ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಣ ಅಂತ ಅಂದ್ಕೊಂಡಿದ್ದೀರಿ ಬಿಸಿಲು ಬಂದಮೇಲೆ ಅಂತ ಹೇಳಿದ್ರಿ. ವೆಯ್ಟ್ ಮಾಡ್ತಾ ಇದ್ದಿದ್ರೆ ಬಿಸಿಲಿಗೆ ವೆಯ್ಟ್ ಮಾಡ್ತಾನೇ ಇರಬೇಕಾಗಿತ್ತು, ಬಿಕಾಸ್ ಬಿಸಿಲೇ ಬಂದಿಲ್ಲ. ಸೊ ಧೈರ್ಯ ಮಾಡಿ ನಾವು ಮಳೆ ಬೀಳ್ತಿದ್ರೂ ಪರವಾಗಿಲ್ಲ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ರಿ. ಸ್ಟಾರ್ಟಿಂಗಲ್ಲಿ ತುಂಬಾ ಚಳಿ ಅಂತ ಅನಿಸ್ತು. ನೀವು ನೋಡ್ಬೋದು, ವಿ ಆರ್ ಓನ್ಲಿ ಫೀಮೇಲ್ಸ್. ನಾವಿಷ್ಟೇ ಜನ ನೀರಲ್ಲಿ ಆಟ ಆಡಿದ್ರಿ, ಬಿಕಾಸ್ ಜೆಂಟ್ಸ್ ಫ್ಯಾಕಲ್ಟೀಸ್ ಎಲ್ಲ ಇದ್ದರೆ ಒಂದು ಸ್ವಲ್ಪ ಮುಜುಗರ ಆಗ್ಬೋದು ಇಬ್ಬರಿಗೂ ಕೂಡ ಅಂತ. ಫಸ್ಟ್ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ರಿ, ಎಂಜಾಯ್ ಮಾಡಿದ್ರಿ. ವಿ ಲೆಫ್ಟ್ ದ ಪೂಲ್ ಆ್ಯಂಡ್ ದೆನ್ ಮೇಲ್ ಫ್ಯಾಕಲ್ಟೀಸ್ ಬಂದು ಅವ್ರು ಎಂಜಾಯ್ ಮಾಡಿದ್ರು. ಅದನ್ನು ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ವಾಟ್ ಎವರ್ ವಿ ಪ್ಲೇಡ್ ಇನ್ ದ ವಾಟರ್ ಇನ್ ದ ಪೂಲ್, ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲೊಂದು ಬಾಲ್ ಇತ್ತು, ಬಾಲ್ ತೊಗೊಂಡು ಚಿಕ್ಕ ಮಕ್ಕಳು ಥರ ಆಟ ಆಡ್ತಾಯಿದ್ರಿ. ಯು ಕ್ಯಾನ್ ಸಿ ಹಿಯರ್ ದ ಓನ್ಲಿ ಪರ್ಸನ್ ಹೂ ನೋ ಸ್ವಿಮ್ಮಿಂಗ್ ಇಸ್ ಸುಜಾತಾ ಮ್ಯಾಮ್ ಹಿಯರ್. ನಮಗೇನೇ ಆದರೂ ಕಾಪಾಡೋದಕ್ಕೆ ಇದ್ದಿದ್ದು ಸುಜಾತಾ ಮ್ಯಾಮ್ ಮಾತ್ರನೇ. ಆ್ಯಂಡ್ ಮೈಸೆಲ್ಫ್ ಐ ಹ್ಯಾವ್ ಅ ವಾಟರ್ ಫೋಬಿಯಾ. ನಂಗೆ ತುಂಬ ಭಯ ನೀರಂದರೆ. ನೀರಲ್ಲಿ ಇಳಿಯೋದಕ್ಕೂ ಭಯ ಪಡ್ತಾಯಿದ್ದೆ. ಧೈರ್ಯ ಮಾಡಿ ನೀರಲ್ಲಿ ಇಳಿದೆ. ಇಳ್ದಾದ್ಮೇಲೆ ಐ ಡಿನ್ ಗೆಟ್ ಇನ್ಸೈಡ್. ಸುಮ್ಮನೆ ಕಾಲಿಟ್ಟು ಕಾಲಲ್ಲಿ ನೀರಲ್ಲಿ ಆಟ ಆಡ್ತಾಯಿದ್ದೆ. So you can see others were really enjoying. ನಾನು ಹೇಳ್ದೆ ಅಲ್ವಾ ನಿಮಗೆ, ನಾನು ಜಸ್ಟ್ ಕಾಲನ್ನು ನೀರಲ್ಲಿಟ್ಟು ಆಟ ಆಡ್ತಾಯಿದ್ದೆ ಅಷ್ಟೇ, ಬಿಕಾಸ್ ನಂಗೆ ನೀರಂದರೆ ತುಂಬ ಹೆದರಿಕೆ. ಸ್ಟಾರ್ಟಿಂಗಲ್ಲಿ ಈ ಥರ ಹೋಯಿತು, ಮತ್ತು ಆಮೇಲೆ ಎಲ್ಲರೂ ಆಡೋದನ್ನು ನೋಡಿ ಯಾಕೆ ವೈ ಐ ಶುಡ್ ನಾಟ್ ಗೆಟ್ ಡೌನ್, ನಾನು ಇಳಿಬೇಕು, ನಾನು ಆಡಬೇಕು ಅಂತ ಧೈರ್ಯ ಮಾಡಿ ಇಳಿದು ಎಲ್ಲರ ಜೊತೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ದೆನ್ ಯು ಕ್ಯಾನ್ ಸಿ ಹಿಯರ್, ನಾವು ಇಷ್ಟೇ ಜನ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದೀರಿ ಅಂತ. ಅಲ್ಲಿದ್ದಿದ್ದು 2 ಟ್ಯೂಬು, ಆ ಟ್ಯೂಬ್ಗೋಸ್ಕರ ಜಗಳ ಮಾಡ್ತಾಯಿದ್ರಿ, ನನಗೆ ಬೇಕು ನಿನಗೆ ಬೇಕು ಅಂತ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ವಾ, ಆಮೇಲೆ ಯಾರೂ ಅದನ್ನು ಯೂಸ್ ಮಾಡಲಿಲ್ಲ. ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಅದ್ರ ನೆಸೆಸಿಟಿ ತುಂಬ ಇತ್ತು, ಬೇಕು ಅಂತ ಜಗಳ ಮಾಡ್ತಾಯಿದ್ರಿ. ಸೊ ಇಟ್ ವಾಸ್ ರಿಯಲಿ 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 ಅ ಫನ್. ತುಂಬಾ ಎಂಜಾಯ್ ಮಾಡಿದ್ರಿ. ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಅಟ್ಟು ನಾವು ಎಲ್ಲಿ ಹೋಗಿದ್ದೀರಿ, ಏನು ಮಾಡ್ತಿದ್ದೀರಿ ಅನ್ನೋದಕ್ಕಿಂತ ಯಾರ ಜೊತೆ ಹೋಗಿದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆ ಅಲ್ಲೊಂದು ಆರ್ಟಿಫಿಷಿಯಲ್ ಫಾಲ್ಸ್ ಇತ್ತು, ನೀವು ನೋಡ್ತಾ ಇರ್ಬೋದು. ಈ ಐಸ್ ವಾಟರ್ ಇರುತ್ತಲ್ಲ, ಅದು ಮೇಲೆ ಬಿದ್ದರೆ ಹೇಗಿರುತ್ತೆ ಆ ಥರ ಫೀಲ್ ಆಗ್ತಾಯಿತ್ತು. ನೋಡ್ಬೋದು ಎಲ್ಲರನ್ನೂ ನೀವು, ತುಂಬ ಚಳಿ 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 ಅಂತ ಅನಿಸ್ತಿತ್ತು. ಆ್ಯಂಡ್ ಅದ್ರ ಜೊತೆ ನನ್ನ ಫ್ರೆಂಡ್ ಚೇಪೆಕಾಯಿ ಕಟ್ ಮಾಡಿ ಕೊಡ್ತಾಯಿದ್ರು, ನಾನು ಅದನ್ನು ತಿಂತಾಯಿದ್ದೆ. ಸೊ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ವಿ ವೆರ್ ರಿಯಲಿ ಎಂಜಾಯಿಂಗ್. ಡ್ಯಾನ್ಸ್ ಎಲ್ಲ ಮಾಡಾದಮೇಲೆ ಅಲ್ಲಿ ಬೋಟಿಂಗ್ ಇತ್ತು, ಬೋಟಿಂಗು ಕೂಡ ನಾವು ಹೋಗಿದ್ರಿ. ಅದಕ್ಕೂ ಮುಂಚೆ ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಪೂಲ್ ಆದಮೇಲೆ ವಿ ಕೇಮ್ ಬ್ಯಾಕ್ ಟು ವಾಟರ್ ಫಾಲ್ಸ್ ಹಿಯರ್. ಯು ಕ್ಯಾನ್ ಸಿ ದಿಸ್, ನಮ್ಮ ಗ್ಯಾಂಗಲ್ಲಿ ಇದ್ದಿದ್ದು ಪುಟಾಣಿ ಮಕ್ಕಳು. ಅಂದರೆ ಇವರಿಬ್ಬರೇ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು, ಮಾತಾಡ್ಕೋತಾಯಿದ್ರು. ಚಿಕ್ಕ ಪುಟಾಣಿ ಮಕ್ಕಳು ಹೇಗಿರ್ತಾರೆ ಹಾಗಿರ್ತಾಯಿದ್ರು. ಇಟ್ ವಾಸ್ ವೆರಿ ನೈಸ್ ಟು ಸಿ ದೆಮ್ ಲೈಕ್ ದ್ಯಾಟ್. ಫಾರ್ ದ ಫಸ್ಟ್ ಟೈಮ್ ಮ್ಯಾಮ್ ಪ್ಲೀಸ್ ಫೋಟೋ ತೆಗೀರಿ ಅಂತ ಹೇಳಿದ್ರು. ಐ ವಾಸ್ ವೆರಿ ಹ್ಯಾಪಿ ಟು ಕ್ಯಾಪ್ಚರ್ ದ ಫೋಟೋ ಆ್ಯಂಡ್ ವೀಡಿಯೋಸ್ ಆಫ್ ದೆಮ್. ತುಂಬ ಎಂಜಾಯ್ ಮಾಡ್ತಾಯಿದ್ರು, ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಸ್ವಲ್ಪ ಫೋಟೋಸ್ ತೆಗಿಬೇಕಾಗಿತ್ತು, ಫೋಟೋಸ್ ತೊಗೊಂಡ್ರಿ. ಇಟ್ ವಾಸ್ ವೆರಿ ನೈಸ್. ಒಬ್ಬರಾದ್ಮೇಲೆ ಒಬ್ಬರು ಬಂದು ಫೋಟೋಸ್ ತೊಗೋತಾಯಿದ್ರಿ. ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪೂಲ್, ಅದರಲ್ಲೇ ಇಷ್ಟು ಎಂಜಾಯ್ ಮಾಡಿದ್ರಿ. ಸಿ ಹಿಯರ್, ಲುಕ್ ಅಟ್ ದಿಸ್. ಇಬ್ಬರು ಪುಟಾಣಿಗಳ ಮಧ್ಯೆ ಇನ್ನೊಬ್ಬರು ಹೋದರು. ಶಿ ಈಸ್ ಆಲ್ಸೋ ಎಂಜಾಯಿಂಗ್. ವಾವ್, ನೈಸ್ ಅಲ್ವಾ? ತುಂಬ ತಣ್ಣಗಿತ್ತು ನೀರು. ಅದ್ರ
ಹತ್ರ ಹೋಗೋದಕ್ಕೆ ತುಂಬ ಕಷ್ಟ ಅಂತ ಅನಿಸ್ತಿತ್ತು. ಐಸ್ ಕ್ಯೂಬ್ಸ್ ಮೇಲೆ ಬಿದ್ದಿದ್ದ ಥರ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ. ಅಲ್ಲಿ ಜಾಸ್ತಿ ಹೊತ್ತಿರೋದಕ್ಕಾಗಲಿಲ್ಲ. ಅಗೇನ್ ವಿ ಕೇಮ್ ಬ್ಯಾಕ್, ಮೀ ಆ್ಯಂಡ್ ಮೈ ಫ್ರೆಂಡ್ ವಿ ಡಿಸೈಡೆಡ್ ಟು ಡ್ಯಾನ್ಸ್ ಓವರ್ ಹಿಯರ್. ಡ್ಯಾನ್ಸ್ ಮಾಡ್ತಾಯಿದ್ದೀರಿ. ಆ್ಯಕ್ಚುಲಿ ಹಾಡು ಪ್ಲೇ ಮಾಡಿ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡ್ರಿ, ಅದಾಗಲಿಲ್ಲ. ಸೊ ಡ್ಯಾನ್ಸ್ ಮಾಡೋಣ ಆಮೇಲೆ ಪ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿ ಆರ್ ಜಸ್ಟ್ ಡ್ಯಾನ್ಸಿಂಗ್ ಓವರ್ ಹಿಯರ್. ನಮ್ಮ ಪಕ್ಕ ನಿಂತಿರೋದು ಲಾವಣ್ಯ ಮ್ಯಾಮ್. ಶಿ ಈಸ್ ಜಸ್ಟ್ ಅಬ್ಸರ್ವಿಂಗ್ ವಾಟ್ ವಿ ಆರ್ ಡೂಯಿಂಗ್. ಆ್ಯಂಡ್ ಇಲ್ಲಿ ನೋಡಿ ಇವ್ರು ಫೋಟೋಸ್ ತೆಗಿಯೋದಕ್ಕೆ ಹೇಳಿದ್ರು. ಸೊ ಐ ಜಸ್ಟ್ ಕ್ಯಾಪ್ಚರ್ಡ್ ಫ್ಯೂ ಫೋಟೋಸ್. ಅದು ಸರಿಯಾಗಿ ತೊಗೊಳೋದಕ್ಕಾಗಲಿಲ್ಲ. ಆ್ಯಂಡ್ ದಿಸ್ ಇಸ್ ಬೋಟಿಂಗ್ ಅಗೇನ್. ಅದೆಲ್ಲ ಆದಮೇಲೆ ಒಂದು ಎರಡೇ ಬೋಟ್ ಇತ್ತು. ಒಂದು ಬೋಟ್ ಚೆನ್ನಾಗಿತ್ತು, ಇನ್ನೊಂದು ಬೋಟ್ ಚೆನ್ನಾಗಿರಲಿಲ್ಲ. ಆ್ಯಂಡ್ ಅದು ಹುಟ್ಟು ಒಂದು ಬೋಟಿಗೆ ಮಾತ್ರ ಇತ್ತು, ಇನ್ನೊಂದು ಬೋಟಿಗೆ ಇರಲಿಲ್ಲ. ಯು ಕ್ಯಾನ್ ಸಿ ಸುಜಾತ ಮ್ಯಾಮ್ ಕೈಯಲ್ಲೇ ನೀರನ್ನು ಪುಷ್ ಮಾಡಿ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಕಷ್ಟ ಅನಿಸ್ತಿದೆ ಅವರಿಗೆ. ಸೊ ಯು ಕ್ಯಾನ್ ಸಿ ಹಿಯರ್ ಒನ್ಸ್ ಅಗೇನ್ ಮತ್ತೆ ಹಿಂದೆ ಹೋಗಿ ಮುಂದೆ ಬರ್ತಿದ್ದಾರೆ. ಕೈಯಲ್ಲಿ ಪುಷ್ ಮಾಡ್ಕೊಂಡು ಬರೋದು ರಿಯಲಿ ಇಟ್ ಈಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಬಟ್ ಆದರೂ ಟ್ರೈ ಮಾಡಿ ನಿಧಾನವಾಗಿ ಬರ್ತಿದ್ದಾರೆ. ಯು ಕ್ಯಾನ್ ಸಿ ಹಿಯರ್ ವಾಟರ್ ಕನೆಕ್ಷನ್ ಹೇಗಿದೆ ಅಂತ. ಪೂಲಿಂದ ಅಲ್ಲಿ ವಾಟರ್ ಫಾಲ್ಸಿಗೆ ಬರುತ್ತೆ. ವಾಟರ್ ಫಾಲ್ಸಿಂದ ಇಲ್ಲಿ ಕೆಳಗಡೆ ಇಲ್ಲಿ ಬೋಟಿಂಗ್ ಜಾಗಕ್ಕೆ ಬಂದಿದೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದಲ್ಲದೆ ರೋಪ್ ಆ್ಯಕ್ಟಿವಿಟಿ ಕೂಡ ಇತ್ತು. ಅಲ್ಲಿ ನಾನು ಆಡೋದಕ್ಕೆ ಹೋಗಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅದರಲ್ಲಿ ಆಟ ಆಡಿದ್ರು. ಸೊ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ದೆ ರೀಚ್ ದ ಡೆಸ್ಟಿನೇಷನ್. ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸ್ತು. ಸುಸ್ತಾಗೋಗ್ಬಿಟ್ಟಿದ್ದಾರೆ ಬಿಕಾಸ್ ಎಷ್ಟು ತಿಂದು ಅವ್ರು ಟ್ರೈ ಮಾಡ್ತಾಯಿದ್ರು ರೀಚ್ ಮಾಡೋದಕ್ಕೆ. ತುಂಬ ಕಷ್ಟಪಡ್ತಾಯಿದ್ರು. ಫೈನಲಿ ರೀಚ್ ಆದರು. ಸೊ ದೆನ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಸಿ ಹಿಯರ್, ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ರೋಪ್ ಆ್ಯಕ್ಟಿವಿಟಿ ಇತ್ತು ಅಂತ, ಜಿಪ್ ಲೈನ್ ಥರ. ವಿ ಹ್ಯಾವ್ ಟು ಜಸ್ಟ್ ಸಿಟ್ ಆನ್ ದ್ಯಾಟ್. ಅದ್ರ ಮೇಲೆ ಕೂತ್ಕೊಂಡ್ರೆ ಅವ್ರು ಜೋರಾಗಿ ಪುಷ್ ಮಾಡ್ತಾರೆ. ಇಲ್ಲಿ ಪುಷ್ ಮಾಡಿ ಅಲ್ಲಿ ನದಿನಲ್ಲಿ ಬಂದು ಬೀಳ್ತಾರೆ. ನೋಡೋದಕ್ಕೆ ಭಯ ಆಗ್ತಾಯಿತ್ತು. ಸೊ ಐ ಡಿಡ್ ನಾಟ್ ಪ್ಲೇ ಇನ್ ದ್ಯಾಟ್. ಸೊ ಬೇರೆಯವರೆಲ್ಲ ಪ್ಲೇ ಮಾಡಿದ್ರು. ಆ್ಯಂಡ್ ಆಫ್ಟರ್ವರ್ಡ್ಸ್ ಮಳೆ ಬೀಳ್ತಾಯಿತ್ತು. ನಾನು ರೈನ್ ಡ್ಯಾನ್ಸ್ಗೆ ಹೋಗಲಿಲ್ಲ ಆಟ ಆಡೋಕ್ಕೆ. ಬಟ್ ಇಲ್ಲಿ ನ್ಯಾಚುರಲ್ ರೈನ್ ಡ್ಯಾನ್ಸಲ್ಲಿ ನಾವು ಡ್ಯಾನ್ಸ್ ಮಾಡ್ತಾಯಿದ್ದೀರಿ. ಯಾವುದೋ ಒಂದು ಹಾಡು ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರಿ. ಆ್ಯಂಡ್ ಆಫ್ಟರ್ವರ್ಡ್ಸ್ ಜಯಲಕ್ಷ್ಮಿ ಮ್ಯಾಮ್ ಆಲ್ಸೋ ಜಾಯಿಂಡ್ ಅಸ್. ತುಂಬ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ವಿಡಿಯೋ ಮಾಡ್ತಾ ಇರೋದು ಬಾಬು ಸರ್ ಅಂತ. ಸಚ್ ಎ ನೈಸ್ ಪರ್ಸನ್. ನಾನು ವಿಡಿಯೋ ಮಾಡ್ತೀನಿ ಹೋಗಿ ಮೇಡಮ್ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ. ವಿ ರಿಯಲಿ ಎಂಜಾಯ್ಡ್ ದಿಸ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಾಳೆ ಸೆಕೆಂಡ್ ಡೇ ಏನಾಯಿತು, ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗೆ ಹೋಗಿದ್ರಿ. ಅಲ್ಲಿ ಬ್ಯೂಟಿಫುಲ್ ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ರಿ. ಅದಾದಮೇಲೆ ನಾವು ಅಲ್ಲಿಂದ ಮಲ್ಪೆ ಮತ್ತು ಮುರುಡೇಶ್ವರಕ್ಕೆ ಹೋದ್ರಿ. ಸೊ ಅಲ್ಲಿ ವಾಟ್ ಡಿಡ್ ವಿ ಡೂ ಅನ್ನೋದು ನೀವು ನೋಡಿ ಈಗ ನೆಕ್ಸ್ಟ್ ವೀಡಿಯೋನಲ್ಲಿ. ಬಾಯ್.